ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಹಾರ್ಟ್ ಅಟ್ಯಾಕ್ನ ಪ್ರಕರಣಗಳು ವರದಿಯಾಗ್ತಾ ಇದೆ. ಇಲ್ಲಿ ಮಾತ್ರೆಯನ್ನು ಖರೀದಿಸ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ವ್ಯಕ್ತಿಯೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಸಾವನ್ನಪ್ಪಿದ ವ್ಯಕ್ತಿ ಅನ್ನೋದು ಗೊತ್ತಾಗ್ತಾ ಇದೆ. 65 ವರ್ಷದ ವಿಶ್ವನಾಥ್ ಮೃತ ದುರ್ದೈವಿ ಅಂತ ಹೇಳಿ ಗುರುತಿಸಲಾಗಿದೆ. ಮಾತ್ರೆಯನ್ನು ತೆಗೆದುಕೊಂಡು ನೀರು ಕುಡಿತಾ ಇದ್ದಾಗಲೇ ಹೃದಯ ಬಡಿತ ನಿಂತಿದೆ. ಚಿಕ್ಕಮಗಳೂರು ನಗರದ ನರ್ಸಿಂಗ್ ಹೋಮ್ ಒಂದರ ಬಳಿ ಘಟನೆ ನಡೆದಿದೆ. ವಿಶ್ವನಾಥ್ ಕುಸಿದು ಬೀಳುವಂತಹ ದೃಶ್ಯ ಏನಿದೆ ಅದು CCTVಯಲ್ಲಿ ಸೆರೆ ಸಿಕ್ಕಿದೆ. ಮಾತ್ರೆಯನ್ನು ಖರೀದಿಸಿ ಅದನ್ನು ನುಂಗ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮೆಡಿಕಲ್ನಲ್ಲಿ ಮಾತ್ರೆಯನ್ನು ಪರ್ಚೇಸ್ ಮಾಡ್ತಾರೆ. ಅಲ್ಲೇ ಮಾತ್ರೆಯನ್ನು ನುಂಗೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬರು ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಈ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಈ ರೀತಿಯೆಲ್ಲ ಆಗಿಬಿಟ್ರೆ ನೆಮ್ಮದಿಯಾಗಿ ಜೀವನ ನಡೆಸೋದಾದರೂ ಹೆಂಗೆ ಅಂತ ಹೇಳಿ. ಈ ಕುರಿ ಕೋಳಿಗಳು ರೋಗ ಬಂದು ಬಿದ್ದೋಗ್ತಾವಲ್ಲ, ಹಾಗೆ ನಿಂತಲ್ಲೇ ಕುಂತಲ್ಲೇ ಜನ ಬಿದ್ದು ಹಾರ್ಟ್ ಅಟ್ಯಾಕಿಗೆ ಬಲಿಯಾಗ್ತಾ ಇರುವಂತಹ ಪ್ರಕರಣಗಳ ಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಕೇವಲ ಹಾಸನ ಶಿವಮೊಗ್ಗ ಮಾತ್ರ ಅಂತಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯ ಘಟನೆಗಳಾಗ್ತಾ ಇರುವಂಥದ್ದು. ನೀವೀಗ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮೆಡಿಕಲ್ ಶಾಪ್ನಲ್ಲಾಗಿರುವಂತಹ ಘಟನೆ.